ಎಂತೆಲ್ಲ ಉಂಟು? ಸುಕ್ಕ ಬ್ಯೂಟಿಫುಲ್ ಅಲ್ಲ? ಯಕ್ಷಗಾನ, ಕಂಬಳ, ಹೈಲೈಟಿಂಗ್, ತುಳುನಾಡ ವೈಭವ. ಕೆಲವೊಮ್ಮೆ ಮನಸ್ಸಿಗೆ ನೆಮ್ಮದಿ ಬೇಕಾದಾಗ ಎಲ್ಲಿಗೂ ದೂರ ಹೋಗಬೇಕಾಗಿಲ್ಲ, ನಮಗೆ ತುಂಬ ಇಷ್ಟವಾದ ಸ್ಥಳಕ್ಕೆ ಹೋದರೆ ಸಾಕಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹಾಗೇನೆ ನಿಮ್ಮ ಜೊತೆ ಥರ್ಸ್ಡೇ ವ್ಲಾಗ್ ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಇಡೀ ದಿನ ನಾನು ಹೇಗೆ ಸ್ಪೆಂಡ್ ಮಾಡಿದೆ ಅಂತ ಈ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳಿಕ್ಕಿದ್ದೀನಿ. ಸೊ ಥರ್ಸ್ಡೇ ನಾನು ಮತ್ತು ನನ್ನ ಅಮ್ಮ ಸೇರಿ ನನ್ನ ಫೇವ್ರೆಟ್ ಪ್ಲೇಸ್ ಆದ ಇನ್ಫೆಂಟ್ ಜೀಸಸ್ ಶ್ರೈನ್ ಬಿಕರ್ನಕಟ್ಟೆಗೆ ಹೋಗಿದ್ವಿ. ಅಲ್ಲಿ ನಡೆದ ಸುಂದರ ದಿನವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬನ್ನಿ ವ್ಲಾಗ್ ಶುರು ಮಾಡೋಣ. ಮೊದಲಿಗೆ ಬಿಕರ್ನಕಟ್ಟೆ ಚರ್ಚಿಗೆ ಹೋಗಿ ಅಲ್ಲಿ ಹೋಲಿ ಮಾಸನ್ನು ಅಟೆಂಡ್ ಮಾಡಿದ್ವಿ. ಎಡೋರೇಷನ್ ಇತ್ತು. ಇದು ನನಗೆ ತುಂಬ ಇಷ್ಟವಾದ ಸ್ಥಳ. ನಾನು ತುಂಬ ಸಲ ಹೇಳಿದ್ದೇನೆ ವ್ಲಾಗಲ್ಲಿ. ಇಲ್ಲಿಗೆ ಬಂದಾಗ ಮನಸ್ಸಿಗೆ ಒಂದು ರೀತಿಯ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತೇವಲ್ಲ, ತುಂಬ ಶಾಂತಿ ಸಿಗುತ್ತಾ ಆಯಿತಾ. ಸೊ ನೊವೆನಕ್ಕೆ ಬಂದಿದ್ವಿ. ನೊವೆನ ಆಯಿತು. ನೊವೆನ ಆಗಿದೆ. ನಾವು ಹೊರಗೆ ಬರುವಾಗ ಈಗ ಲೇಟ್, ಎಷ್ಟು ಲೇಟ್, 1 hour ಜಾಸ್ತಿ ನಿಂತ್ಕೊಂಡ್ವಿ. ಸೊ ಹಾಗೆ ಊಟ ಆಗಿ ಮತ್ತೆ ಲೆಟ್ಸ್ ಕಂಟಿನ್ಯೂ ವಿತ್ ಎಲ್ಲ ವರ್ಕ್. ತುಂಬ ಕೆಲಸ ಅದೆಲ್ಲ ಮುಗಿಬೇಕು. ಪೀಸ್ಫುಲ್ ಎನ್ವೈರ್ಮೆಂಟ್, ಚರ್ಚ್ನ ಅಟ್ಮಾಸ್ಫಿಯರ್ ಎಲ್ಲವೂ ನನಗೆ ತುಂಬ ಸ್ಪೆಷಲ್ ಆಯಿತಾ. ಅದಕ್ಕೆ ನನ್ನ ಫೇವ್ರೆಟ್ ಪ್ಲೇಸ್ಗಳಲ್ಲಿ ಇದು ಒಂದು. ಸೊ ಚರ್ಚಲ್ಲಿ ಹೋಲಿ ಮಾಸ್ ಎಲ್ಲ ಮುಗಿದ ನಂತರ ಸ್ವಲ್ಪ ಸಮಯ ಅಲ್ಲೇ ಇದ್ದು ನಂತರ ಅಲ್ಲಿಂದ ಹೊರಟೆವು. ಅದರಲ್ಲಿ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿತ್ತು. ಇಟ್ ವಾಸ್ ಅರೌಂಡ್ 1 o'clock. ನನಗೆ ತುಂಬ ಹಸಿವಾಗ್ತಿತ್ತು. ಹಾಗಾಗಿ ನಾನು ಮತ್ತು ಅಮ್ಮ ಕದ್ರಿಯಲ್ಲಿರುವ ದುರ್ಗ ವೈಭವ ಹೋಟೆಲಿಗೆ ಹೋದ್ವಿ. ಇದು ಹೊಸದಾಗಿ ಆಗಿರುವಂಥ ಹೋಟೆಲ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ನಾವು ಹೋಗ್ಬೇಕಂತ ಶ್ರೀ ದುರ್ಗಾ ವೈಭವ ಹೋಟೆಲಿಗೆ ಬಂದಿದ್ದೇವೆ. ಇವತ್ತೇನು ಮನಸ್ಸಾಯಿತು ವೆಜ್ ತಿನ್ನಬೇಕಂತ. ಸೊ ಅದಕ್ಕೆ ಇಲ್ಲಿ ಬಂದು 2 ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ಮತ್ತು ಅದರ ಜೊತೆಗೆ ಎಂತ ಮಶ್ರೂಮ್ ಪನ್ನೀರ್, ಬೇಬಿ ಕಾರ್ನ್ ಮತ್ತು ಎಂಥದ ಗೋಬಿ ಐಟಮ್ಸ್ ಉಂಟಂತ ಹೇಳಿದ್ರು. ನಾವು ಸದ್ಯಕ್ಕೆ ಈಗ ಮಶ್ರೂಮ್ ಆರ್ಡರ್ ಮಾಡಿದ್ದೀವಿ. ಲೆಟ್ಸ್ ಸಿ ಹೌ ಇಟ್ ಇಸ್. ಇಲ್ಲಿ ಸ್ನ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಇದು ಹೊಸದಾಗಿ ಆದ ಹೋಟೆಲ್. ಆ್ಯಕ್ಚುಲಿ ನಾವು ತುಂಬ ಸಲ ಬಂದಿದ್ದೇವೆ ಇಲ್ಲಿ. ಸ್ನ್ಯಾಕ್ಸ್ ಐಟಮ್ ಎಲ್ಲ, ತಿಂಡಿ ಐಟಮ್ ಬೆಸ್ಟ್. ಹೌದು, ಕೆಲವು ಕಡೆ ದೋಸೆ ಎಲ್ಲ ತಿಂದರೆ ಉಂಟಲ್ಲ, ಹುಳಿ ಎಲ್ಲ ಇರುತ್ತಲ್ಲ, ಇಲ್ಲಿ ಅಂಥದ್ದೆಲ್ಲ ಏನಿಲ್ಲ. ಬೆಸ್ಟ್ ಫುಡ್ ಆಯಿತಾ. ನಾನು ಟ್ರೈ ಮಾಡಿದೆ ಹೋಟೆಲ್ಸ್ ಇನ್ ಮ್ಯಾಂಗ್ಳೂರಲ್ಲಿ. ಇವತ್ತು ಊಟ ಟ್ರೈ ಮಾಡುವ ಅಂತ, ಹೇಗಿರ್ತದೆ ಮೀಲ್ಸ್ ನೋಡುವ. ವೆಜ್ ಅಂತ ಯಾವಾಗಲೂ ಹೊರಗಡೆ ಹೋದರೆ ಫಿಶ್ ಮೀಲ್ಸೇ ತಗೊಳ್ಳೋದು. ಸೊ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ. ಸೊ ಲೆಟ್ಸ್ ಟ್ರೈ. ನನ್ನ ಹಿಂದೆ ಪೇಂಟಿಂಗ್ಸ್ ನೋಡಿ. ಬ್ಯೂಟಿಫುಲ್ ಅಲ್ಲ? ಯಕ್ಷಗಾನ, ಕಂಬಳ, ಹೈಲೈಟಿಂಗ್, ತುಳುನಾಡ ವೈಭವ ಇನ್ ಹೋಟೆಲ್ ದುರ್ಗ ವೈಭವ. ಎಂತೆಲ್ಲ ಉಂಟು? ಸುಕ್ಕ, ಸಾರು, ರಸಂ, ಸಾಂಬಾರು, ಪಾಯಸ, ಅದು ಮೊಸರು, ಮಜ್ಜಿಗೆ, ಪೂರಿ ಆ್ಯಂಡ್ ಪಪ್ಪಡ. ನನ್ನ ಪ್ಲೇಟ್ ಬಂತು. ಐ ಹ್ಯಾವ್ ಮೈ ಫೇವ್ರೇಟ್ ಐಟಮ್. ಇಲ್ಲಿದು ಪೂರಿ ಅಂತೂ ಸೂಪರ್ ಆಯಿತಾ. ಆ್ಯಂಡ್ ಬಟರ್ ಮಿಲ್ಕ್. ಲೆಟ್ಸ್ ಈಟ್. ಇಲ್ಲಿ ಸಿಗೋ ವೆಜ್ ಮೀಲ್ಸ್ ಬಗ್ಗೆ ನಾನು ಕೇಳಿದೆ, ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದದ್ದು. ಯಾಕೆಂದರೆ ಇಲ್ಲಿ ತಿಂಡಿ ಐಟಮ್ಸ್ ಎಲ್ಲ ಟ್ರೈ ಮಾಡಿದ್ದೇನೆ ಆಯಿತಾ. ತುಂಬಾ ಸೂಪರ್ ಆಗಿತ್ತು. ಇಲ್ಲಿನ ಪೂರಿ ಭಾಜಿ ಅಂತೂ ಜಸ್ಟ್ ಸೂಪರ್ ಆಗಿರುತ್ತೆ. ನಾವು ಸೈಡ್ ಡಿಶ್ ಅಂತ ಮಶ್ರೂಮ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಅದು ಕೂಡ ಸೂಪರ್ ಆಗಿದೆ ಆಯಿತಾ ಟೇಸ್ಟ್. ಮತ್ತು ನಿಜವಾಗಿ ಹೇಳಬೇಕಂದ್ರೆ ಊಟ ತುಂಬ ಚೆನ್ನಾಗಿತ್ತು. ಜಸ್ಟ್ 80 rupeesಗೆ 10ಕ್ಕೂ ಹೆಚ್ಚು ವೆರೈಟೀಸ್ ಇತ್ತು. ಇಷ್ಟೊಂದು ವೆರೈಟೀಸ್ ಜೊತೆ ಊಟ ಮಾಡೋದು ತುಂಬ ಟೇಸ್ಟಿ ಆಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನೀವು ಕೂಡ ಈ ಕಡೆ ಬಂದರೆ ಒಮ್ಮೆ ಟ್ರೈ ಮಾಡ್ಬೋದು. ಇದು ಹೋಟೆಲ್ ದುರ್ಗ ವೈಭವ ಇರೋದು ಕದ್ರಿಯಲ್ಲಿ. ಸೊ ನಮ್ಮ ಲಂಚ್ ಮುಗಿಸ್ಕೊಂಡು ನಂತರ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಡಿಸ್ಕಷನ್ ಎಲ್ಲ ಆಗ್ತಾ ಉಂಟು. ಯಾಕೆಂದರೆ ಶಾಪಿಂಗ್ ಲಿಸ್ಟ್ ಸ್ವಲ್ಪ ದೊಡ್ಡದುಂಟು. ಲೊಕೇಶನ್ ಬೇರೆ ಕಡೆ ಉಂಟು. ಸೊ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಊಟ ಮಾಡುವಾಗ ನಾನು ಮತ್ತು ಅಮ್ಮ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಫುಡ್ಡನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ವಿ.
ಊಟ ಮುಗಿಸಿ ನಂತರ ನಾವು ನೇರವಾಗಿ ಫಾರಮ್ ಮಾಲ್ ಕಡೆ ಹೋದ್ವಿ. ಅಲ್ಲಿ ಝುಡಿಯೋದಲ್ಲಿ ಸೇಲ್ ಆಗ್ತಾ ಉಂಟಲ್ಲ, ಈಗ ಮಾನ್ಸೂನ್ ಸೇಲ್ ನಡೀತಾ ಉಂಟು. ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೋರ್ ಮಾಡೋಣ, ಏನಾದರೂ ಸಿಕ್ಕಿದರೆ ಪರ್ಚೇಸ್ ಮಾಡೋಣ ಅಂತ. ಸೇಲ್ ಐಟಮ್ ತುಂಬ ಇದ್ವು, ಆದರೆ ನಾವು ಸ್ವಲ್ಪ ಲೇಟಾಗಿ ಸೇಲ್ ಅಟೆಂಡ್ ಮಾಡಿದ್ವಾ ಅಂತ ನಂಗೆ ಅನ್ನಿಸ್ಬಿಡ್ತು. ಯಾಕೆಂದರೆ ತುಂಬ ಸೇಲಿಗೆ ಐಟಮ್ಸ್ ಇದ್ದರೂ ನಮಗೆ ರಿಕ್ವೈರ್ಡ್ ಸೈಜಸ್ ಯಾವುದು ಸಿಗಲಿಲ್ಲ. ಆದರೂ ಶಾಪ್ನ ಫುಲ್ ಎಕ್ಸ್ಪ್ಲೋರ್ ಮಾಡಿ ಕೊನೆಗೆ ಇಷ್ಟವಾದ ಕೆಲವು ಐಟಮ್ಸನ್ನು ಪರ್ಚೇಸ್ ಮಾಡಿದ್ವಿ. ಈ ಪ್ಯಾಂಟ್ಸ್ ಎಲ್ಲ 399 ಥ್ಯಾಂಕ್ಫುಲಿ ನನಗೆ ಸೈಜ್ ಸಿಕ್ಕಿತ್ತಾಯ್ತಾ, ಸೊ ಅದಕ್ಕೆ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಕಾಸ್ಮೆಟಿಕ್ಸ್ ಮೇಲೆ ಕೂಡ ಸೇಲ್ ಇತ್ತು. ಐ ಥಿಂಕ್ 49, 59, 69 ರೇಂಜಲ್ಲಿ ಕೆಲವು ಪ್ರಾಡಕ್ಟ್ಸ್ ಇತ್ತು. ಝುಡಿಯೋ ಜ್ಯುವೆಲ್ರಿ ಕೂಡ ಸೇಲಲ್ಲಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ನೋಡಿದೆ. ನಾನೇನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಲಿಲ್ಲ, ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ನೋಡಿ ಇಲ್ಲಿ ನೀವು ಟೀ ಶರ್ಟ್ಸ್, ಈ ಟಾಪ್ಸ್ ಎಲ್ಲ, ಎತ್ನಿಕ್ ಟಾಪ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತಾಯ್ತು. ನೋಡಿ ಮಮ್ಮಿಗೆ ಇದು ಎಲ್ಲೋ ಟಾಪ್ ತುಂಬ ಇಷ್ಟ ಆಯಿತು, ಆದರೆ ಅದರಲ್ಲಿ ನನ್ನ ಸೈಜ್ ಕೂಡ ಅವೈಲೇಬಲ್ ಇಲ್ಲ, ಅವಳ ಸೈಜ್ ಕೂಡ ಇರಲಿಲ್ಲ. ಮತ್ತು ವೆಸ್ಟರ್ನ್ ಫ್ರಾಕ್ಸ್ ಕಲೆಕ್ಷನ್ ಕೂಡ ಬ್ಯೂಟಿಫುಲ್ ಆಗಿದೆ. ನಾನು ಆ್ಯಕ್ಚುಲಿ ಕಾರ್ಡ್ ಸೆಟ್ ತಗೊಳ್ಳುವ ಅಂತ ಹೋದೆ, ಆದರೆ ಕಾರ್ಡ್ ಸೆಟ್ ಕೂಡ ನನಗೆ ರಿಕ್ವೈರ್ಡ್ ಸೈಜಸಲ್ಲಿ ಯಾವುದೂ ಸಿಗಲಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಲ ಝುಡಿಯೋದಲ್ಲಿ ಬ್ಯೂಟಿಫುಲ್ ಕುರ್ತಾ ಕಲೆಕ್ಷನ್ಸ್ ಬಂದಿದೆ, ಎಂಬ್ರಾಯ್ಡೆಡ್ ಕುರ್ತಾ. ಅದರಲ್ಲಿ ಗೋಲ್ಡನ್ ಎಂಬ್ರಾಯ್ಡ್ರಿಗಿಂತ ಈ ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿ ಬರುತ್ತಲ್ಲ ನೋಡಿ, ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಾಪ್ ಏನು ನೋಡ್ತಿದ್ದೀರಾ ಅಂಥದ್ದು ಡಿಫ್ರೆಂಟ್ ವೆರೈಟಿ ಆಫ್ ಕಲೆಕ್ಷನ್ ಇತ್ತು. ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ, ನೀವಿಲ್ಲಿ ನೋಡ್ಬೋದು. ಪರ್ಪಲ್ ಕುರ್ತಾ ಅಂತ ಇಷ್ಟ ಆಯಿತು, ಅದರಲ್ಲಿ ಕೂಡ ಸೈಜ್ ಸಿಗಲಿಲ್ಲ. ಏನೋ ಇವತ್ತು ಲಕ್ ಸರಿ ಇಲ್ವಾ ಏನೋ ಗೊತ್ತಿಲ್ಲ, ಪರವಾಗಿಲ್ಲ. ಮಾಲಲ್ಲಿ ಬೇರೆ ಶಾಪನ್ನು ಕೂಡ ವಿಸಿಟ್ ಮಾಡ್ಬೋದು. ಈಗ ನೀವು ನೋಡ್ತಿರುವ ಈ ಡ್ರೆಸ್ ನೋಡಿ, ಈ ಡ್ರೆಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಅನ್ಫಾರ್ಚುನೇಟ್ಲಿ ಇದರಲ್ಲಿ ಕೂಡ ಸೈಜ್ ಇಲ್ಲ, ಇದರಲ್ಲಿ ಕೂಡ ಅವೈಲೇಬಲ್ ಇರಲಿಲ್ಲ. ಲಾಸ್ಟ್ 2 ಪೀಸ್ ಐ ಥಿಂಕ್ ಉಳ್ಕೊಂಡಿರೋದು. ನಂತರ ನಾವು ಸೆಂಟ್ರೋ, ಮ್ಯಾಕ್ಸ್ ಅಲ್ಲಿದ್ದ ಇನ್ನು ಕೆಲವು ಶಾಪಿಂಗ್ ಪ್ಲೇಸಸ್ಸಿಗೆ ಹೋಗಿ ನಮಗೆ ಬೇಕಿದ್ದ ಶಾಪಿಂಗ್ ಲಿಸ್ಟಲ್ಲಿದ್ದ ಐಟಮ್ಸನ್ನು ಪರ್ಚೇಸ್ ಮಾಡಿದ್ವಿ. ಮಮ್ಮಿಗೆ ಸ್ವಲ್ಪ ಕುರ್ತಾಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು, ಸೊ ಅದನ್ನು ಪರ್ಚೇಸ್ ಮಾಡಿದ್ವಿ. ಶಾಪಿಂಗ್ ಅಂತೂ ಚೆನ್ನಾಗಿ ಆಯಿತು, ನಡೆದು ಸಾಕಾಯಿತು. ಶಾಪಿಂಗ್ ಮಾಡ್ತಾ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಇದು ಸೆಂಟ್ರೋದಲ್ಲಿದ್ದ ಕಲೆಕ್ಷನ್, ಇಲ್ಲಿ ಕೂಡ ಸೇಲ್ ಆಗ್ತಾ ಉಂಟಾಯ್ತಾ. ಇಲ್ಲಿದು ಕೂಡ ಕಲೆಕ್ಷನ್ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಇಷ್ಟ ಆಯಿತು. ನೀವೇನಾದರೂ ವಿಸಿಟ್ ಮಾಡೋದಾದರೆ ಈಗ ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಉಂಟು ಸೆಂಟ್ರೋದಲ್ಲಿ. ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಇದೆ, ಸ್ಪೆಷಲಿ ಫಾರ್ ಎತ್ನಿಕ್ ವೇರ್ ಕುರ್ತಾಸ್ ಎಲ್ಲ ಕಲೆಕ್ಷನ್ ಅಂತೂ ಬ್ಯೂಟಿಫುಲ್. ಆ್ಯಂಡ್ 50% ಆಫ್ ಇದೆ, ಫ್ಲ್ಯಾಟ್ 50% ಆಫ್. ಆ್ಯಂಡ್ ಕೆಲವು ಐಟಮ್ಸಿಗೆ 40 ಆ್ಯಂಡ್ 30% ಆಫಲ್ಲಿ ಕೂಡ ಅವೈಲೇಬಲ್ ಇದೆ. ನೈಸ್, ನನಗೆ ಕಲೆಕ್ಷನ್ ಇಷ್ಟ ಆಯಿತು. ಅದೆಲ್ಲ ಆಗಿ ಶಾಪಿಂಗ್ ಮುಗಿದ ಮೇಲೆ ಫಾರಮ್ ಮಾಲಲ್ಲಿ ಫೇಮಸ್ ಆಗಿರುವ ಯಾದವ ಚರ್ಮುರಿ ಕಡೆ ನಾವು ಹೋದ್ವಿ. ನನಗೆ ತುಂಬ ಇಷ್ಟವಾದ ಬಾಯ್ಲ್ಡ್ ಚರ್ಮುರಿಯನ್ನು ಆರ್ಡ್ರ್ ಮಾಡಿದ್ವಿ. ಅಮ್ಮ ಟೀ ತಗೊಂಡ್ರು, ನಾನು ಲೈಮ್ ಸೋಡಾ ತಗೊಂಡೆ. ಶಾಪಿಂಗ್ ನಂತರ ಈ ಥರ ಒಂದು ಚಿಕ್ಕ ಸ್ನ್ಯಾಕ್ ಬ್ರೇಕ್ ಸಿಕ್ಕಿದರೆ ತುಂಬಾ ರಿಫ್ರೆಶಿಂಗ್ ಆಗಿರುತ್ತಲ್ವ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ಸ್ಟೇಟ್ ಬ್ಯಾಂಕ್ ಕಡೆಗೆ. ಇಲ್ಲಿ ನಮಗೆ ಬೇಕಿದ್ದ ತುಂಬ ಐಟಮ್ಸ್ ಪರ್ಚೇಸ್ ಮಾಡಲಿಕ್ಕಿತ್ತು. ನಿಮಗೆ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗ್ಬೋದು ಏನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಇತ್ತು, ಯಾಕೆ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಸ್ಟೇಟ್ ಬ್ಯಾಂಕಲ್ಲಿ ಅಂತ. ಮುಂದೆ ಬರುವ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಸೊ ಅಷ್ಟರಲ್ಲಿ ಒಬ್ಬ ಸ್ಟ್ರೀಟ್ ವೆಂಡರ್ ಅಂತೂ ತುಂಬ ಕಡಿಮೆ ಬೆಲೆಗೆ ಪೊಮೊಗ್ರಾನೆಟ್ ಮಾರ್ತಿದ್ರು ಆಯಿತಾ. ನನಗಂತೂ ಪೊಮೊಗ್ರಾನೆಟ್ ಇಷ್ಟವಾದ ಫ್ರೂಟ್, ಹೀಗೆ ತಿನ್ನೋದಕ್ಕಿಂತ ಇದರ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದು ನನಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಅದರ ಜೊತೆಗೆ ನನಗೆ ಬೇಕಾದ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಕೂಡ ಇಲ್ಲೇ ಆಯಿತು. ಅದಾದಮೇಲೆ ಮ್ಯಾಂಗ್ಳೂರ್ ಫೇಮಸ್ ಫಿಶ್ ಮಾರ್ಕೆಟ್ ಕಡೆ ನಾವು ಬಂದ್ವಿ. ಮಾರ್ಕೆಟ್ನಲ್ಲಿ ಅಂದರೆ ತುಂಬ ವೆರೈಟೀಸ್ ಆಫ್ ಫಿಶ್ ಇದ್ವು. ನಾವು ಕೂಡ ಅದೆಲ್ಲ ನೋಡಿ ಎಲ್ಲಿ ಕಡಿಮೆ ಬೆಲೆಗೆ, ಎಲ್ಲಿ ಮೀನು ಫ್ರೆಶ್ ಉಂಟು, ಎಲ್ಲಿ ಯಾವ ಕಡೆ ವೆರೈಟಿ ಉಂಟು ಎಲ್ಲ ಆಚೆ ಫುಲ್ ಒಂದು ರೌಂಡ್ ಹೊಡೆದು. ಪ್ರೈಸ್ ಅಷ್ಟು ರೀಸನೇಬಲ್ ಅಂತ ಹೇಳಲಿಕ್ಕಾಗೋದಿಲ್ಲಲ್ಲ ಫಿಶ್ಶಿದು ಈ ಸೀಸನಲ್ಲಿ. ವೆರೈಟಿ ಅಂತೂ ತುಂಬಾ ಇತ್ತು. ಅದಕ್ಕೋಸ್ಕರ ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟು ಫಿಶನ್ನು ಪರ್ಚೇಸ್ ಮಾಡಿ ಕೂಡ ನಾವು ಬಂದ್ವಿ. रूपचंद पड़े
ಈವ್ನಿಂಗ್ ಆಗ್ತಾ ಬಂತು. ನನ್ನ ಅಂಕಲ್ ನಮ್ಮನ್ನು ಪಿಕ್ ಮಾಡಿದರು. ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಹೋಟೆಲಿಗೆ ಹೋಗಿ ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಎಲ್ಲ ಮುಗಿಸಿದ್ವಿ. ನನ್ನ ಕಸಿನ್ ಕೂಡ ಇದ್ದ, ಅವನು ಕಾಲೇಜ್ ಆಗಿ ಬರ್ತಿರೋದ್ರಿಂದ ಸ್ವಲ್ಪ ಹಸಿವಾಗ್ತದಲ್ಲ, ಸೊ ಅದಕ್ಕೋಸ್ಕರ ಹೋಟೆಲಿಗೆ ಹೋಗಿ ಚಹಾ ಕಾಫಿಯನ್ನು ಮುಗಿಸಿ ನಂತರ ಮನೆ ಕಡೆ ಹೊರಟಾಗ ಮಳೆ ಶುರುವಾಯಿತು. ಮಳೆಯ ವೆದರ್, ತಂಪಾದ ಗಾಳಿ ಇವೆಲ್ಲ ಎಂಜಾಯ್ ಮಾಡ್ತಾ ನಾವು ಮನೆ ಕಡೆ ಬಂದ್ವಿ. ಇದಾಗಿತ್ತು ನಮ್ಮ ಥರ್ಸ್ಡೇ ವ್ಲಾಗ್. ನಿಮಗೂ ನನ್ನ ಜೊತೆ ಈ ಹೋಲ್ ಡೇ ಜರ್ನಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಸಿಂಪಲ್ ಆ್ಯಂಡ್ ಹ್ಯಾಪಿ ವ್ಲಾಗ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಹೆಲ್ದಿಯಾಗಿರಿ, ಹ್ಯಾಪಿಯಾಗಿರಿ.